ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತು ನಾನು ಯಾವುದೇ ರೆಸಿಪಿ ಮಾಡಿ ತೋರಿಸ್ತಾ ಇಲ್ಲ, ಹೊಸ ಚಟ್ನಿ ಕಲ್ಲನ್ನು ಹೇಗೆ ಪಳಗಿಸೋದಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಮೊದಲಿಗೆ ಚಟ್ನಿ ಕಲ್ಲನ್ನು ಚೆನ್ನಾಗಿ ತೊಳಿಬೇಕು. ನೋಡಿ ಎಷ್ಟು ಧೂಳಿದೆ. ಫ್ರೆಂಡ್ಸ್, ಚಟ್ನಿ ಕಲ್ಲನ್ನು ತೊಳೆದಿದ್ದು ಆದಮೇಲೆ ನಾನು ಇದಕ್ಕೆ ಮರಳು ಹಾಕಿ ರುಬ್ಕೊಳ್ತೀನಿ. ಮರಳು ಅನ್ಬೋದು, ಉಸುಗು ಅನ್ಬೋದು. ಇದನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಈ ಪ್ರೊಸೀಜರ್ ಒಂದು ವಾರನಾದರೂ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಹೊಸ ಚಟ್ನಿ ಕಲ್ಲನ್ನು ಬಳಸೋಕ್ಕಿಂತ ಮೊದಲು ಈ 4 ರೀತಿಯಲ್ಲಿ ಕಲ್ಲನ್ನು ಪಳಗಿಸಬೇಕಾಗುತ್ತೆ. ಅಂದರೆ ಮಾತ್ರ ಕಲ್ಲು ತುಂಬ ದಿನ ಬಾಳಿಕೆ ಬರುತ್ತೆ. ಇವತ್ತು ನಾನು ಚಟ್ನಿ ಕಲ್ಲನ್ನು ಅಥವಾ ಖಾರದ ಕಲ್ಲನ್ನು ಹೇಗೆ 4 ರೀತಿಯಲ್ಲಿ ಪಳಗಿಸಬೇಕು ಅಂತ ನಾನು ತೋರಿಸಿಕೊಡ್ತೀನಿ. ಮೊದಲಿಗೆ ಈ ರೀತಿ ಉಸುಗು ಹಾಕಿ ನಾವು ರುಬ್ಕೊಳ್ಬೇಕು. ಉಸುಗು ಹಾಕಿ ಒಂದು ವಾರ ನಾವು ಇದೇ ರೀತಿ ಕಂಟಿನ್ಯೂ ಆಗಿ ನಾವು ಕಲ್ಲನ್ನು ರುಬ್ಕೊಳ್ಬೇಕಾಗುತ್ತೆ. ಉಸುಗು ಹಾಕಿ ಕಲ್ಲಿನ ಎಲ್ಲ ಮೂಲೆಗಳಲ್ಲೂ ಈ ರೀತಿ ರುಬ್ಕೊಳ್ಬೇಕು. ಫ್ರೆಂಡ್ಸ್, ಮೇಲೆ ಕೂಡ ನೋಡಿ ಈ ರೀತಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಕಲ್ಲನ್ನು ಒಂದು ವಾರ ಇದೇ ರೀತಿ ರುಬ್ಕೊಂಡು ತಗೊಂಡಿದ್ದೀನಿ. ಇವಾಗ ಕಲ್ಲನ್ನು ತೊಳಿಬೇಕು. ಇವಾಗ ನೋಡಿ ಕಲ್ಲನ್ನು ತೊಳೆದಿದ್ದು ಆದಮೇಲೆ ನಾನಿಲ್ಲಿ ಒಣ ಕೊಬ್ಬರಿನ ರುಬ್ಕೊಳ್ತೀನಿ. ಯಾವುದಾದ್ರೂ ಕೆಟ್ಟ ಕೊಬ್ಬರಿ ಆಗಿರ್ಬೋದು, ನಿಮ್ಮ ಮನೇಲಿ ವೇಸ್ಟ್ ಕೊಬ್ಬರಿ ಇರುತ್ತಲ್ಲ, ಆ ಕೊಬ್ಬರಿನ ಈ ರೀತಿ ರುಬ್ಕೊಳ್ಬೇಕು. ಫಸ್ಟ್ ಕಲ್ಲಲ್ಲಿ ಏನಾದರೂ ರುಬ್ಬಬೇಕಾದ್ರೆ ಕಪ್ಪಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ರೀತಿ ನಾವು ರುಬ್ಕೊಳ್ತಾ ಇರಬೇಕಾಗತ್ತೆ. ಎಲೆ ತೊಗೊಳ್ಬೋದು ನೀವು. ಫ್ರೆಂಡ್ಸ್, ಮೊದಲಿಗೆ ಕಲ್ಲಲ್ಲಿ ರುಬ್ಕೊಳ್ಬೇಕಾದ್ರೆ ಚಟ್ನಿ ಎಲ್ಲ ಕಪ್ಪಾಗುತ್ತೆ. ಅದಕ್ಕೆ ನಾವು ಮೊದಲಿಗೆ ಈ ರೀತಿ ಕೆಟ್ಟ ಕೊಬ್ಬರಿ ಅಥವಾ ವೇಸ್ಟ್ ಕೊಬ್ಬರಿ ಏನಾದರೂ ಇದ್ದರೆ ನಾವು ಈ ರೀತಿ ದಿನ ರುಬ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಬದಲು ನೀವು ಎಲೆ ಹಾಕಿ ರುಬ್ಕೊಳ್ಬೋದು. ಯಾವುದಾದ್ರೂ ಎಲೆನ ತಗೊಂಡು ಹಾಕಿ ರುಬ್ಕೊಳ್ಳಿ. ನೋಡಿ ಕಪ್ಪಾಗ್ತಾ ಇದೆ ಕೊಬ್ಬರಿ. ಕಲ್ಲನ್ನು ಪಳಗಿಸ್ಬೇಕಾದ್ರೆ ಸ್ವಲ್ಪ ಶ್ರಮ ಹಾಕಬೇಕಾಗತ್ತೆ. ಮೊದಲಿಗೆ ಶ್ರಮ ಹಾಕಿದ್ರೇ ಚಟ್ನಿ ಕಲ್ಲಲ್ಲಿ ನಾವು ಮುಂದೆ ಚಟ್ನಿ ಎಲ್ಲ ರುಬ್ಕೊಂಡು ತಿನ್ಬೋದು. ಕೊಬ್ಬರಿ ರುಬ್ಕೊಂಡಿದ್ದು ಆದಮೇಲೆ ಈ ರೀತಿ ಎಲ್ಲ ಕಲ್ಲಿನ ಮೇಲೆ ಎಲ್ಲ ಹಾಕಿ ರುಬ್ಕೊಳ್ಬೇಕು. ಕಲ್ಲಿಗೆಲ್ಲ ಸವರ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲ ಕಡೆ ಸವರಬೇಕು ಕಲ್ಲಿನ ಸುತ್ತ. ಈ ರೀತಿ ಸವರೋದ್ರಿಂದ ಕೊಬ್ಬರಿಯಲ್ಲಿರುವ ಎಣ್ಣೆ ಅಂಶ ಕಲ್ಲಿಗೆಲ್ಲ ಹತ್ತುತ್ತೆ ಫ್ರೆಂಡ್ಸ್. ಕಲ್ಲನ್ನು ತೊಳೆದು ತಂದಿದ್ದೀನಿ. ಇದಕ್ಕೆ ನಾನು ಒಂದು 4 ತಾಸು ಅಕ್ಕಿ ನೆನೆಸಿಟ್ಟು ತಗೊಂಡಿದ್ದೀನಿ. ಅದನ್ನು ಇವಾಗ ಕೊನೆಯದಾಗಿ ರುಬ್ಕೊಳ್ತೀನಿ. ಫ್ರೆಂಡ್ಸ್, ಈ ರೀತಿ ಚಟ್ನಿ ಕಲ್ಲು ಬೇಕಂತ ಹೇಳಿ ಮನೆಯಲ್ಲಿ ಹೇಳಿದ್ವಿ ಫ್ರೆಂಡ್ಸ್. ಅದಕ್ಕಾಗಿ ನಮ್ಮ ಮಾವನವರು ತಂದು ಇಟ್ಟಿದ್ರು. ಈ ಕಲ್ಲನ್ನು ಮುದ್ದೇಬಿಹಾಳ್ನಲ್ಲಿ ತಗೊಂಡಿದ್ದೀವಿ ಫ್ರೆಂಡ್ಸ್. ಇದೇ ಕಲ್ಲನ್ನು ನಾವು ಆನ್ಲೈನಲ್ಲಿ ತರಿಸ್ಕೊಳ್ಬೇಕಂದ್ರೆ 1000-1500 ಆಗುತ್ತೆ. ನಾವು ಈ ಕಲ್ಲಿಗೆ 300 ರೂಪಾಯಿ ಕೊಟ್ಟಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಫ್ರೆಂಡ್ಸ್, ನೋಡಿ ಅಕ್ಕಿ ಹಿಟ್ಟು ಕೂಡ ಕಪ್ಪಾಗ್ತಾ ಇಲ್ಲ. ಅಂದರೆ ಚೆನ್ನಾಗಿ ಕಲ್ಲನ್ನು ಪಳಗಿಸಿದ್ದು ಆಗಿದೆ. ಕಪ್ಪಾದರೆ ಇನ್ನೂ ಪಳಗಿಸ್ಬೇಕಂತ ಅರ್ಥ ಫ್ರೆಂಡ್ಸ್. ಅಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ
ಈ ರೀತಿ ರುಬ್ಕೊಳ್ಬೇಕು. ಇವಾಗ ರುಬ್ಬಿದ್ದು ಆಯಿತು ಫ್ರೆಂಡ್ಸ್. ಇವಾಗ ಅಕ್ಕಿ ಹಿಟ್ಟನ್ನು ಕಲ್ಲಿನ ಸುತ್ತಕ್ಕೂ ಹಚ್ಚಬೇಕು ಫ್ರೆಂಡ್ಸ್. ಇವಾಗ ನೋಡಿ ಈ ರೀತಿ ಎಲ್ಲ ಕಡೆ ಹಚ್ಚಬೇಕು. ಫ್ರೆಂಡ್ಸ್, ಈ ರೀತಿ ರುಬ್ಕೊಂಡಿದ್ದು ಆದಮೇಲೆ ಚಟ್ನಿ ಕಲ್ಲನ್ನು ವಾಶ್ ಮಾಡ್ಕೊಳ್ಬೇಕು. ಚಟ್ನಿ ಕಲ್ಲು ತೊಳೆದು ಒಣಗಿಸಿ ತೊಗೊಂಡಿದ್ದೀನಿ. ಇವಾಗ ಚಟ್ನಿ ಕಲ್ಲಿಗೆ ನಾನು ಎಣ್ಣೆ ಸವರ್ಕೊಳ್ಬೇಕು. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚಟ್ನಿ ಕಲ್ಲನ್ನು ನಾನು ಎಣ್ಣೆ ಸವರಿ ತಗೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಸವರೋದ್ರಿಂದ ಚಟ್ನಿ ಕಲ್ಲು ತುಂಬ ವರ್ಷ ಬಾಳಿಕೆ ಬರುತ್ತೆ ಫ್ರೆಂಡ್ಸ್, ಎಲ್ಲೂ ಸೀಳೋದಿಲ್ಲ. ಅದಕ್ಕಾಗಿ ಈ ರೀತಿ ಚಟ್ನಿ ಕಲ್ಲಿಗೆ ನಾವು ಎಣ್ಣೆ ಸವರ್ಕೊಳ್ಬೇಕಾಗುತ್ತೆ. ಇದು ಕೊನೆ ಸ್ಟೆಪ್ ಫ್ರೆಂಡ್ಸ್. ಇದು ಕಲ್ಲನ್ನು ಪಳಗಿಸಿದ್ದು ಆದಮೇಲೆ ಈ ರೀತಿ ನಾವು ಎಣ್ಣೆ ಸವರಿ ಒಂದು ದಿನ ನಾವು ಬಿಸಿಲಲ್ಲಿ ಕಲ್ಲನ್ನು ಇಡಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ನಾವು ಖಾರದ ಕಲ್ಲಿಗೆ ಎಣ್ಣೆ ಹಚ್ಚಿ ಬಿಸಿಲಲ್ಲಿ ಇಡೋದ್ರಿಂದ ಖಾರದ ಕಲ್ಲು ತುಂಬ ವರ್ಷ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾವು ಬಿಸಿಲಲ್ಲಿ ಇಡಬೇಕಾಗುತ್ತೆ, ಒಂದು ದಿನ ಇಡಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ಚಟ್ನಿ ಕಲ್ಲನ್ನು ಹೇಗೆ ಪಳಗಿಸೋದು ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.